ಹಾಕಲಾಗಿದ್ದ ಬೆಂಕಿ ಕಿಡಿತಾಕಿ ಅಗ್ನಿ ಅವಘಡ, ಕುರಿ ಶೆಡ್ ಸುಟ್ಟು ಭಸ್ಮ, ಪಕ್ಕದಲ್ಲಿದ್ದ ಮನೆ ಹಾನಿ, 20 ಕೋಳಿಗಳು 10 ಮೇಕೆ ಸಜೀವ ದಹನ. ರಾಯಚೂರು ತಾಲೂಕಿನ ಬೂದಿರ್ಪಾಡ ಗ್ರಾಮದಲ್ಲಿ ಘಟನೆ. ನಾಗಮ್ಮ ಹನೂರಿಗೆ ಸೇರಿದ ಕುರಿ ಶೆಡ್ ಹಾಗೂ ಮನೆ. ಇದೇ ನಾಗಮ್ಮಳ ಹೊಲದ ಸ್ವಲ್ಪ ದೂರದ ಬೇರೊಂದು ಹೊಲದಲ್ಲಿ ಕಸಕ್ಕೆ ಹಾಕಲಾಗಿದ್ದ ಬೆಂಕಿ. ಈ ವೇಳೆ ಅದೇ ಕಿಡಿತಾಕಿ ಒತ್ತಿ ಹುರಿದ ಶೆಡ್ ಹಾಗೂ ಮನೆ. ಘಟನೆಯಲ್ಲಿ ಸುಮಾರು 3 ಲಕ್ಷ ಮೌಲ್ಯದ 20 ಕೋಳಿಗಳು, 10 ಮೇಕೆಗಳು, ಹತ್ತಿ ಮಾರಾಟ ಮಾಡಿದ್ದ ಸುಮಾರು 2 ಲಕ್ಷ ನಗದು ಸುಟ್ಟು ಭಸ್ಮ. ಬೆಂಕಿ ನಂದಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ. ಯಾಪಲ್ದಿನ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಜಿಲ್ಲೆಯಲ್ಲಿ ಬೇಸಿಗೆಯ ಬಿಸಿಲಿನ ತಾಪಮಾನದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳ ರಜೆಯನ್ನು ವಿಸ್ತರಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಸಮಿತಿ ಮುಖಂಡರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರದ ತೀರ್ಮಾನದಂತೆ ಏಪ್ರಿಲ್ 16ರಿಂದ ಮೇ 1ರವರೆಗೆ 15 ದಿನಗಳ ಕಾಲ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ನೀಡಲಾಗಿತ್ತು. ಮೇ 2ರಿಂದ ಅಂಗನವಾಡಿ ಕೇಂದ್ರ ಪ್ರಾರಂಭ ಮಾಡಲು ರಾಜ್ಯ ಸರ್ಕಾರ ಆದೇಶಿಸಿದೆ. 15 ದಿನಗಳ ಕಾಲ ರಜೆ ದಿನಗಳಲ್ಲಿಯೂ ಅಂಗನವಾಡಿ ನೌಕರರು ಜನಗಣತಿ, ಚುನಾವಣೆ ಕೆಲಸ, ಇಲಾಖೇತರ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಗಮನಾರ್ಹ ವಿಷಯವಾಗಿದೆ. ಆದರೆ ರಾಜ್ಯದ ಇತರ ಭಾಗಗಳಿಗಿಂತ ಕಲ್ಯಾಣ ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ದಾಖಲೆಯ ಉಷ್ಣಾಂಶವಿರುತ್ತದೆ. ಅದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸರಾಸರಿ 42ರಿಂದ ಹೆಲ್ಪರ್ಗಳೆಲ್ಲ ಕ್ಲೀನ್ ಮಾಡಂತ ಹೇಳಿವಿ. ನಾಳೆ ಸೋಮವಾರ ತನಕ ಸೋಮವಾರ ಟೀಚರ್ಗಳು ಹೋಗಿ ಫೋಟೋನ ಹಾಕಿದ್ವಿ. ಅಲ್ಲಿನ ಮೆಸೇಜ್ ಬರೋ ತನಕ ಈಗ ಇನ್ನೊಂದು ಕೇಳಿ ನಾವು, ಯಾಕಂದರೆ ಈಗ ಅಂಗನವಾಡಿ ತೆಗೆದ ತಕ್ಷಣವೇ ಮಕ್ಕಳು ನೀಡಿದೆ. ಆದರೆ ಅಂಗನವಾಡಿ ಕೇಂದ್ರಗಳಿಗೆ 3ರಿಂದ 5 ವರ್ಷದ ಮಕ್ಕಳು ಬರುವುದರಿಂದ ಈ ಎಳೆ ಮಕ್ಕಳು ಇನ್ನೂ ಬೆಳವಣಿಗೆ ಹಂತದಲ್ಲಿರುವಾಗ ಅತಿಯಾದ ಬಿಸಿಲಿನ ತಾಪನ ತಡೆಯುವ ಪ್ರತಿರೋಧಕ ಶಕ್ತಿ ಇರುವುದಿಲ್ಲ. ಅದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಕಡೆ ಮಕ್ಕಳು ಒಂದು ಗ್ರಾಮದಿಂದ ಮತ್ತೊಂದೆಡೆ ಅಂಗನವಾಡಿ ಕಾರ್ಯಕರ್ತೆ ಕೇಂದ್ರಗಳಿಗೆ ಹೋಗಬೇಕಾಗುವುದು. ಜೊತೆಗೆ ಅಂಗನವಾಡಿ ನೌಕರರು ಫಲಾನುಭವಿಗಳ ಬಿಸಿಲಿನಲ್ಲಿ ತಾಪದಿಂದ ತೊಂದರೆಗೊಳಗಾಗುವವರು. ಅಂಗನವಾಡಿ ನೌಕರರು ಸಹ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಿಸಿಲಿನಲ್ಲಿ ತಾಪದಲ್ಲಿ ಹೋಗಲು ತೊಂದರೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜೆಸ್ಕಾಂ ಕಂಬದಲ್ಲಿ ಉಂಟಾದ ಕಿಡಿಯಿಂದ ಕೈಗೆ ಬಂದ ಬೆಳೆ ಸುಟ್ಟು ನಾಶ. ಇಂದು ಕೊಯ್ಲು ಮಾಡಬೇಕಾದ ಭತ್ತದ ಬೆಳೆ ಸಂಪೂರ್ಣ ಸುಟ್ಟು ಕರಕಲು. ರಾಯಚೂರು ತಾಲೂಕಿನ ಕೊರತಕುಂದ ಗ್ರಾಮದಲ್ಲಿ ಘಟನೆ. ಜೆಸ್ಕಾಂ ಇಲಾಖೆ ಹಾಕಿದ್ದ ವಿದ್ಯುತ್ ಕಂಬದ ಕೆಳಗೆ ಒಣ ಹುಲ್ಲು ಇತ್ತು. ಜೋರಾಗಿ ಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ವೈರ್ನಿಂದ ಕಿಡಿ ಹಾರಿ ಹುಲ್ಲಿನಲ್ಲಿ ಬಿದ್ದ ಪರಿಣಾಮ ಬೆಂಕಿ ಹತ್ತಿಕೊಂಡಿದೆ. ಸುಮಾರು 20 ಎಕರೆಗೆ ವ್ಯಾಪಿಸಿದ ಬೆಂಕಿ. 4 ಎಕರೆ ಕೊಯ್ಲಿಗೆ ಬಂದ ಭತ್ತ ಗದ್ದೆ ಸಂಪೂರ್ಣ ಸುಟ್ಟು ಹೋಗಿದೆ. ಗದ್ದೆ ಪಕ್ಕದಲ್ಲಿ ರಾಶಿ ಮಾಡಿ ಹಾಕಿದ ಭತ್ತ, ಪಂಪ್ ಸೆಟ್, ವೈರ್ಗಳು ಸೇರಿ ಸಾಕಷ್ಟು ಹಾನಿ. ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಇದೆ ಎನ್ನುತ್ತಾರೆ ರೈತರು. ಅಣ್ಣ ತಮ್ಮಂದಿರಾದ ರಮೇಶ್, ಆಂಜನೇಯ, ತಿಮ್ಮಪ್ಪ ಎಂಬುವರಿಗೆ ಸೇರಿದ ಜಮೀನು ಬೆಳೆ. ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದ್ದಾರೆ. ಯಾಪಲ್ದಿನ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನಗರದ ಸರ್ವೆ ನಂಬರ್ 556, 557, 558ರ ವಾರ್ಡ್ ನಂಬರ್ 28 ಹೊಸ ಆಶ್ರಯ ಕಾಲೋನಿಯಲ್ಲಿ ವಿದ್ಯುತ್ ಬೀದಿ ದೀಪಗಳ ಮತ್ತು ಒಳಚರಂಡಿ ಹಾಗೂ ರಸ್ತೆಗಳ ಡಾಂಬರೀಕರಣ ಮಾಡಿಕೊಡಬೇಕು ಎಂದು ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತಿಹಾದುಲ್ ಮುಸ್ಲಿಮೀನ್ ಮುಖಂಡರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ. ನಗರದ ಸರ್ವೆ ನಂಬರ್ 556, 557, 558ರ ವಾರ್ಡ್ ನಂಬರ್ 28 ಹೊಸ ಆಶ್ರಯ ರಸ್ತೆಗಳ ಕಾಲೋನಿಯಲ್ಲಿ ವಿದ್ಯುತ್ ಬೀದಿ ದೀಪಗಳ ಮತ್ತು ಒಳಚರಂಡಿ ತೊಂದರೆ ಮತ್ತು ಡಾಂಬರೀಕರಣ ಈ ಸಮಸ್ಯೆಗಳಿಂದ ಬಳಲುತ್ತಿದ್ದು
ಕಾರಣ ತಾವುಗಳು ಈ ಕೂಡಲೇ ಸದರಿ ಬಡಾವಣೆಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ, ಒಳಚರಂಡಿಗಳ ವ್ಯವಸ್ಥೆ ಮತ್ತು ರಸ್ತೆ ಡಾಂಬರೀಕರಣ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಒಂದು ವೇಳೆ ತಾವುಗಳು ಈ ಒಂದು ತಮ್ಮ ಸಮಸ್ಯೆಯನ್ನು ಬಗೆಹರಿಸದ ಪಕ್ಷದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ. 230 ಮೀಟರ್ ಕಾಲುವೆ ಬೇಕು ನಮ್ಗೆ. ಇನ್ನೊಂದು ವಿಷಯ, ವಾರ್ಡ್ ನಂಬರ್ 22ರಲ್ಲಿ 3 ಸರ್ವೆಗಳಾದ 8 ಹೊಸ ಬೋರ್ ಟಾಕಿ ಜೊತೆ ಪೈಪ್ಲೈನ್ ಜೊತೆ ಹಾಕಿ ಇನ್ನೊಂದು ಬೇರೆ ಸಂಪ್ 556 ಸರ್ವೆ